ಬಂಗಾರಪೇಟೆಯಲ್ಲಿ ಶ್ರೀ ಶತಶೃಂಗ ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿದ್ದೀವಿ. ಒಳಗಡೆ ಹೋಗ್ತೀವಿ, ನಮ್ಮ ಕೈಲಾದ ಸೇವೆ ಮಾಡ್ತೀವಿ. ನಮಸ್ಕಾರ. ಈ ದಿವಸ ನಿಮ್ಗೆಲ್ಲರಿಗೂ ಬಂದು ಮತ್ತೆ ಇದನ್ನೆಲ್ಲ ಕೊಡೋದಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಅಂದ್ರೆ ಹೋದ ವರ್ಷನೂ ನೀವು ನೋಡ್ತಿರ್ಬೋದು. ಇವರು ಕೃಷ್ಣಮೂರ್ತಿ ಸರ್ ಸಮಾಜ ಸೇವಕರು ಬೂದಿಕೋಟೆ, ಅಲ್ಲಿಂದ ಬಂದಿದ್ದಾರೆ. ಹೋದ್ ಸರಿನೂ ಬಂದಿದ್ರು. ಹೀಗೇನೆ ಪ್ರತಿ ಸಲನು ಅಂದ್ರೆ ಇಡೀ ಕೋಲಾರ ಜಿಲ್ಲೆಗೆ ಈ ತರದ ಸೇವೆಯನ್ನ ಅವರು ಮಾಡ್ತಾ ಬಂದಿದ್ದಾರೆ. ಅವರು ಕೂಡ ಇದೇ ರೀತಿ ನಾವು ಸಾಯಿಬಾಬಾನ ಕೇಳ್ಕೊಳ್ಳೋಣ. ಸಾಯಿಬಾಬಾ ಇದೇ ರೀತಿ ಎಲ್ಲ ತಾಲೂಕು, ಜಿಲ್ಲೆ ಮತ್ತೆ ಡಿಸ್ಟ್ರಿಕ್ಟ್ ಮತ್ತೆ ರಾಜ್ಯಗಳಲ್ಲೂ ಅವರ ಸಮಾಜ ಸೇವೆ ಅಭಿವೃದ್ಧಿ ಆಗ್ತಾ ಬರಲಿ ಅಂತ ನಾವು ಮುಖ್ಯೋಪಾಧ್ಯಾಯರ ಪರವಾಗಿ, ಶಿಕ್ಷಕ ವೃಂದದವರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳೋಣ. ನಮಸ್ಕಾರ. ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ? ಬಂಗಾರಪೇಟೆಯಲ್ಲಿದ್ದೀವಿ. ಶ್ರೀ ಶತಶೃಂಗ ವಸತಿ ಶಾಲೆ ಮಕ್ಕಳ ಶಾಲೆಗೆ ಬಂದಿದ್ವಿ. ನಮ್ಮ ಕೈಲಾದ ಮಟ್ಟಿಗೆ ಏನೋ ಚಿಕ್ಕ ಅಳಿಲು ಸೇವೆ ಮಾಡೋಕ್ಕೆ ಬಂದಿದ್ದೀವಿ. ಮುಂದಿನ ಸಾರಿ ಬಂದಿದ್ವಿ, ಈ ಸಾರಿ ಬಂದಿದ್ದೀವಿ. ಮುಂದಿನ ಸಾರಿ ಬಂದು ಮೇಡಮ್ ಅವರು ಎಲ್ಲ ಇದ್ರು, ನಮ್ಮ ಕೈಲಾದ ಸೇವೆ ಮಾಡಿದೀವಿ. ಈ ಸಾರಿ ಬಂದಿದ್ದೀವಿ. ಸ್ನೇಹಿತರೆ, ಇಲ್ಲಿರೋ ಮಕ್ಕಳೇನ್ ಗೊತ್ತಾ? ಕಿವಿ ಯಾರಿಗೂ ಕೇಳಲ್ಲ, ಮಾತು ಬರಲ್ಲ. ಆ ದೇವರು ಇಂಥ ಮಕ್ಕಳಿಗೆ ಎಂತ ಶಿಕ್ಷೆ ಕೊಟ್ಟಿದ್ದಾರೆ ಅಂದ್ರೆ, ಆ ಭಗವಂತ ಇಂಥ ಮಕ್ಕಳಿಗೆ ಅಂತ ಶಿಕ್ಷೆ ಕೊಡಬಾರ್ದು. ಪಾಪ ಇಂಥ ಮಕ್ಕಳು ನಮ್ಮ ನೋಡದೆ ಕರಳು ಕಿತ್ತು ಬರ್ತಾ ಇದೆ. ಇಂಥ ಮಕ್ಕಳು ಸೇವೆ ಮಾಡೋ ಅದೃಷ್ಟ ನಮ್ಗೆ ಸಿಕ್ಕಿದೆ. ಸದಾ ಯಾವಾಗ್ಲೂ ಈ ಆಶ್ರಮಕ್ಕೆ ಬಂದು ಇಂಥ ಮಕ್ಕಳ ಸೇವೆ ಮಾಡ್ಬೇಕಂತ ನನ್ನ ಅನಿಸಿಕೆ. ಏನು ನನ್ನ ಕೈಲಾದ ಮಟ್ಟಿಗೆ ಈ ಮಕ್ಕಳಿಗೆ ಅಳಿಲು ಸೇವೆ ಮಾಡಕ್ಕೆ ಬಂದಿದ್ದೇನೆ. ದಯವಿಟ್ಟು ಯಾರಾದ್ರೂ ನೀವೂನು ಈ ನಮ್ಮ ಆಶ್ರಮಕ್ಕೆ ಬಂದು ನಮ್ಮ